ಸಾಮಾನ್ಯವಾಗಿ ಸಾಕಷ್ಟು ಕಡೆ ಈ ಅಳತೆ ಮತ್ತು ತೂಕ ಇದರಲ್ಲಿ ಮೋಸ ನಡೀತಾ ಇರುತ್ತೆ. ಸಾಕಷ್ಟು ಸಾರ್ವಜನಿಕರು ಇದನ್ನು ಪತ್ತೆ ಹಚ್ತಾರೆ. ಸೊ ನಂತರ ಅದಕ್ಕೆ ಮಾಪನ ಇಲಾಖೆಯ ಅಧಿಕಾರಿಗಳು ಅದಕ್ಕೆ ಏನು ಬೇಕೋ ಸರ್ಕಾರದ ನಿಯಮಾನುಸಾರ ಅವುಗಳಿಗೆ ಏನು ದೂರು ದಾಖಲಾಗಿರುತ್ತೆ, ನಂತರ ಅದಕ್ಕೆ ಶಿಕ್ಷೆ ಕೂಡ ದಂಡ ಶಿಕ್ಷೆ ಈ ಥರದ್ದೆಲ್ಲ ಪ್ರಕಟ ಆಗುತ್ತೆ. ಆದರೆ ಪೆಟ್ರೋಲ್ ಬಂಕ್ನಲ್ಲಿ ಅವ್ಯಾಹತವಾಗಿ ಈ ಥರದ ಒಂದು ಘಟನೆ ನಡೆದಾಗಲೂ ಕೂಡ ಸಾಕಷ್ಟು ಇಂಥವು ಸುದ್ದಿ ಆಗಿದ್ದಾವೆ. ಆದರೆ ತುಮಕೂರಿನ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಈ ಥರದೊಂದು ಮೋಸ ಆಗ್ತಾ ಇದೆ ಅಂತ ಪುಕಾರನ್ನು ಎಬ್ಬಿಸಿ ನಂತರ ಅವರಿಂದಲೇ ಡೀಲ್ ವಸೂಲಿ ಮಾಡೋದಕ್ಕೆ ಸಾಮಾಜಿಕ ಕಾರ್ಯಕರ್ತರು, ಸಮಾಜ ಸೇವಕರು, ಸಂಘಟನೆಗಳ ಹೆಸರಿನಲ್ಲಿ ಕೆಲವರು ಪ್ರಯತ್ನ ಪಟ್ಟಿದ್ದಾರೆ. ನಂತರ ಇದೀಗ ಅವರು ಅಂದರ್ ಆಗಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ. ಕಡಿಮೆ ಪೆಟ್ರೋಲ್ ಹಾಕ್ತಾ ಇದ್ದಾರೆ ಅಂತ ಹೇಳಿ ಜನರನ್ನು ಒಂದಷ್ಟು ರೊಚ್ಚಿಗೆಬ್ಬಿಸಿ ನಂತರ ಆ ಪೆಟ್ರೋಲ್ ಬಂಕ್ ಮಾಲೀಕರ ಜೊತೆ ಡೀಲ್ ಕುದುರಿಸೋಕೆ ಹೋದಂತಹ ಘಟನೆ ತುಮಕೂರಿನಲ್ಲಿ ನಡೆದಿದೆ. ತುಮಕೂರಿನ SS ಪುರಂನ ಒಂದು ಖಾಸಗಿ ಪೆಟ್ರೋಲ್ ಬಂಕ್, ನಾವು ನೂರಾರು ಜನರನ್ನು ಸೇರಿಸ್ತೀವಿ, ಪೆಟ್ರೋಲ್ ಬಂಕನ್ನು ಮುಚ್ಚಿಸ್ತೀವಿ, ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀವಿ ಅಂತ ಆವಾಜ್ ಹಾಕಿ ನಂತರ 5 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ನಾವು ಹಾಗೆ ಮಾಡಬಾರ್ದು ಅಂದರೆ 5 ಲಕ್ಷ ಕೊಡಬೇಕು ನೀವು ಅಂತ. ನಂತರ 50,000ಕ್ಕೆ ಸೆಟ್ಲ್ಮೆಂಟ್ ಆಗುತ್ತೆ ತುಮಕೂರಿನ SS ಪುರಂನ ಒಂದು ಖಾಸಗಿ ಪೆಟ್ರೋಲ್ ಬಂಕ್ನಲ್ಲಿ. ಬಂಕ್ ಮಾಲೀಕರು ಎಲ್ಲ ವಿವರವನ್ನು ಜೊತೆಗೆ CCTV ಫುಟೇಜನ್ನು ಕೂಡ ಪೊಲೀಸರಿಗೆ ಒಪ್ಪಿಸ್ತಾರೆ. ಆ ಥರದ ಯಾವುದೇ ಘಟನೆ ನಮ್ಮ ಬಂಕ್ನಲ್ಲಿ ಇದುವರೆಗೂ ನಡೆದಿಲ್ಲ, ನಡೆಯೋದಕ್ಕೆ ಅವಕಾಶವೂ ಕೂಡ ಇಲ್ಲ ಅಂತ ಹೇಳಿ 3 ಜನರ ವಿರುದ್ಧ ದೂರನ್ನು ಕೊಡ್ತಾರೆ. FIR ಕೂಡ ದಾಖಲಾಗುತ್ತೆ. ಇದೀಗ ಈ ಘಟನೆ ನಡೆದು 24 ಗಂಟೆಯೊಳಗಡೆ ನೀವು ನೋಡ್ತಾ ಇದ್ದೀರಲ್ಲ ಫೋಟೋಗಳು, ರಕ್ಷಿತ್ ಕುಮಾರ್, ಮಂಜುನಾಥ್ ಮತ್ತು ಅರುಣ್ ಇವರ ವಿರುದ್ಧ ಪ್ರಕರಣ ದಾಖಲಾಗಿದೆ. SP ಅಶೋಕ್ ಅವರ ಮಾರ್ಗದರ್ಶನದಲ್ಲಿ ತಿಲಕ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ಸಿಬ್ಬಂದಿ ಹಾಗೆ ಹೊಸ ಬಡಾವಣೆ ಠಾಣೆಯ ಸಿಬ್ಬಂದಿಗಳು 24 ಗಂಟೆಯಲ್ಲಿ ಈ ಆರೋಪಿಗಳನ್ನು ಬಂಧಿಸ್ತಾರೆ. ಇದು ತುಮಕೂರಿನಲ್ಲಿ ನಡೆದಿರುವಂತಹ ಘಟನೆ. ತುಮಕೂರಿನ ಹೃದಯ ಭಾಗ SS ಪುರಂನಲ್ಲಿ ಪೆಟ್ರೋಲ್ ಬಂಕ್ನಲ್ಲಿ ಆಗಿರುವಂತಹ ಘಟನೆ. ತುಮಕೂರಿನ SS ಪುರಂನ ಒಂದು ಬಂಕ್, ಪೆಟ್ರೋಲ್ ಬಂಕ್, ಅಲ್ಲಿ ಮೋಸ ನಡೀತಾ ಇದೆ, ಅಳತೆ ಸರಿಯಾಗಿಲ್ಲ ಅಂತ ಹೇಳಿ ಆರೋಪ ಮಾಡ್ತಾರೆ. ಆರೋಪ ಮಾಡುವಂತಹ ನೆಪದಲ್ಲಿ, ಸಾರ್ವಜನಿಕರಿಗೆ ಸಹಾಯ ಮಾಡೋ ನೆಪದಲ್ಲಿ ನಂತರ ಡೀಲ್ ಕುದುರಿಸೋದಕ್ಕೆ ಶುರು ಮಾಡ್ತಾರೆ. 5 ಲಕ್ಷಕ್ಕೆ ಹಣ ಬೇಡಿಕೆ ಇಡ್ತಾರೆ. ಪೊಲೀಸ್ ಪ್ರಕಟಣೆ ಕೂಡ ಹೊರಡಿಸಿದೆ. ಇವರೆಲ್ಲರೂ ಕೂಡ ಈ ಥರದ ವಿಚಾರಕ್ಕೆ ಹಿಂದೆ ಬಿದ್ದಿರ್ತಾರೆ. 50,000ಕ್ಕೆ ಸೆಟಲ್ಮೆಂಟ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಆರೋಪಿತರು ಸಿಕ್ಕಿ ಬಿದ್ದಿದ್ದಾರೆ ಅನ್ನುವಂಥದ್ದು. ಬಂಕ್ ಮಾಲೀಕರ ದೂರಿನ ಅನ್ವಯ ಇದೀಗ ರಕ್ಷಿತ್ ಕುಮಾರ್, ಮಂಜುನಾಥ್ ಮತ್ತು ಅರುಣ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅವ್ರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಒಂದು ಕಡೆ ಪೊಲೀಸರ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಗಮನಿಸಬಹುದು. ಮತ್ತೊಂದು ಕಡೆ ಈ ಘಟನೆ ನಡೆದಿದ್ದು ನೋಡಿ, ಈ ಥರದ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸಗಳು ಕೂಡ ಕಣ್ಮುಂದೆ ನಡೆದು ಬಿಡ್ತವೆ. ದೊಡ್ಡ ದೊಡ್ಡ ಹೆಸರುಗಳು, ಶೀರ್ಷಿಕೆ ಅಡಿಯಲ್ಲಿ ನಾವು ಸಮಾಜ ಸೇವೆ ಮಾಡ್ತೀವಿ, ನಾವು ಸಾರ್ವಜನಿಕರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದವರು ನಂತರ ಆರೋಪಿಗಳಾಗಿರುವಂಥ ಘಟನೆ ಇದು. ತುಮಕೂರಿನಲ್ಲಿ ನಡೆದಿರುವಂಥ ಘಟನೆ. ನೀವು ನಿಜಕ್ಕೂ ಸಹಾಯ ಮಾಡಾಗೆ ಆಗಿದ್ದರೆ ಅವರು ಗಟ್ಟಿತನದಲ್ಲಿ ನಿಲ್ತಾ ಇದ್ದರು. ಬಂಕ್ ಮಾಲೀಕರ ಹತ್ರ ಓಡಿ ಹೋಗ್ತಾ ಇರಲಿಲ್ಲ. ಬಂಕ್ ಮಾಲೀಕರ ಹತ್ರ ಹೋಗಿ 5 ಲಕ್ಷ ಕೊಡಿ, ಈ ವಿಚಾರವನ್ನು ಇಲ್ಲಿಗೆ ಬಿಟ್ಟು ಬಿಡ್ತೀವಿ ಅಂತ
ಸುಲಭದ ಸಂಪಾದನೆ ಇದು. ಸಾರ್ವಜನಿಕರ ಆಸ್ತಿ ಪಾಸ್ತಿ ಮೇಲೆ ಕಣ್ಣು ಹಾಕೋದು, ಈ ಥರದ ರೋಲ್ ಕಾಲ್ ದಂಧೆಗಳನ್ನು ಮಾಡುವಂಥದ್ದು. ತುಮಕೂರಿನ ಪೊಲೀಸ್ ವರಿಷ್ಠಾಧಿಕಾರಿ KV ಅಶೋಕ್ ಅವರು ಇಂತಹ ಒಂದು ಚಟುವಟಿಕೆಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಜೊತೆಗೆ ಖಡಕ್ಕಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಹಲವು ಆರೋಪಿಗಳು ಇದೀಗ ಅಂಧರಾಗಿದ್ದಾರೆ. ಈ ಒಂದು ಇನ್ಸಿಡೆಂಟ್ಗೆ ಸಂಬಂಧಪಟ್ಟ ಹಾಗೆ ಏನು ಆರೋಪಿಗಳು ನೋಡ್ತಾ ಇದ್ದೀರಿ, ಮಂಜುನಾಥ್, ಹಾಗೆಯೇ ಅರುಣ್, ರಕ್ಷಿತ್ ಕುಮಾರ್, ತುಮಕೂರು ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಾದ ಚಂದ್ರಶೇಖರ್, ಹಾಗೆಯೇ ತಿಲಕ್ ಪಾರ್ಕ್ ಪೊಲೀಸ್ ವೃತ್ತ ನಿರೀಕ್ಷಕ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಹೊಸಬಡಾವಣೆ ಪೊಲೀಸ್ ಠಾಣೆಯ PSI ವಿದ್ಯಾಶ್ರೀ, ಹಾಗೆಯೇ ಸಿಬ್ಬಂದಿಗಳಾದಂತಹ HC ಮಂಜುನಾಥ್, ಹಾಗೆಯೇ ಕುಮಾರಸ್ವಾಮಿ, ಮತ್ತೆ ಮಂಜುನಾಥ್, ನಿಜಾಮುದ್ದೀನ್, ಲೋಕೇಶ್, ಈಶ್ವರ ಅರಕೇರಿ ಇವರೆಲ್ಲರೂ ಕೂಡ ಈ ಮೇಲ್ಕಂಡ ಆರೋಪಿಗಳನ್ನು ಘಟನೆ ನಡೆದಂಥ 24 ಗಂಟೆಗಳಲ್ಲಿ ಪತ್ತೆ ಹಚ್ಚಿ ದಸ್ತಗಿರಿ ಮಾಡಿದ್ದಾರೆ. ಇನ್ನು ಪೆಟ್ರೋಲ್ ಬಂಕ್ನ ಮಾಲೀಕರು ಈ ಬಗ್ಗೆ ಏನು ಹೇಳ್ತಾರೆ, ಅವತ್ತೇನು ನಡೀತು, ಹೇಗಾಯಿತು ಇದೆಲ್ಲ, ನಮ್ಮ ಕರ್ನಾಟಕ TV ಜೊತೆ ಮಾತನಾಡಿದ್ದಾರೆ, ನೋಡೋಣ. ಸರ್, ನನಗೆ ತುಂಬ ಬೇಜಾರಾಗುತ್ತೆ ಈ ಥರ ಇನ್ಸಿಡೆಂಟ್ ಆಯ್ತಲ್ಲ ಅಂತ. ಅದು ನಾವು ಕಾಯ ವಾಚ ಮನಸ ಬೆಳಗ್ಗೆಯಿಂದ ರಾತ್ರಿವರೆಗೂ ಜನಕ್ಕೆ ಒಂದು ಒಳ್ಳೆ ಸರ್ವಿಸ್ ಕೊಟ್ಟು ಒಂದು ನಮ್ಮ ಬಂಕು ಸರ್ವಿಸ್ ವಿಚಾರದಲ್ಲೇ ಒಂದು ಬ್ರ್ಯಾಂಡ್ ಆಗಬೇಕು, ಒಂದು ಒಳ್ಳೆ ಹೆಸರು ತೊಗೋಬೇಕು ಅನ್ನೋಂಗೆ ನಾವು ಪ್ರಯತ್ನ ಪಡ್ತಿದ್ವಿ. ಬಟ್ ಈ ಥರ ಕೆಲವು ಕಿಡಿಗೇಡಿಗಳು ಇರ್ತಾರೆ. ಇವರು ರೋಲ್ ಕಾಲ್ಗೆ ಇವರು ಇರೋ ಅಂಥ ಜನಗಳು. ಇವ್ರದ್ದು ಕೆಲಸ ಏನು ಅಂದರೆ, ಎಲ್ಲಿ ವ್ಯವಹಾರ ನಡೀತಿರುತ್ತೋ ಅಲ್ಲಿ ಹೋಗಿ ಈ ಥರ ಬೆದರಿಕೆ ಇಡೋದು, ಆಮೇಲೆ ಥ್ರೆಟ್ ಮಾಡೋದು, ಆಮೇಲೆ ಹಣ ವಸೂಲಿ ಮಾಡೋದು, ಇದು ಅವ್ರದ್ದು ಒಂದು ಮೋಡಸ್ ಆಪರೆಂಡಿ ಇದ್ದಂಗೆ ಸರ್. ಅದೇ ಇವಾಗ ನಮ್ಮದು ಸರ್ವಿಸ್ ನಡೀತಿರೋ ಟೈಮ್ನಲ್ಲಿ ಅವ್ರನ್ನ ವ್ಯವಸ್ಥಿತವಾಗಿ ವಾಚ್ ಮಾಡ್ತಾ ಇದ್ದಾರೆ. ಅವರು ವಾಚ್ ಮಾಡಿದ್ದಾರೆ. ಎಲ್ಲಿ ಯಾವಾಗ ಪೀಕ್ ಅವರ್ಸ್ ಇರುತ್ತೋ ಆ ಟೈಮಲ್ಲಿ ಅವರು ಏಕಾಏಕಿ ಬಂದಿದ್ದಾರೆ. ಬಂದು ಅವ್ರಿಗೆ ಕ್ಲಾರಿಫಿಕೇಷನ್ ಬೇಕಾಗಿಲ್ಲ. ನಮ್ಮ ಬಂಕಿನ ಪ್ರಾಡಕ್ಟು ಅಂದರೆ ಪೆಟ್ರೋಲ್ ಡೀಸೆಲ್ದು ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಅದ್ರದ್ದು ಏನೂ ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿದ್ದು ಒಂದೇ, ಅವ್ರಿಗೆ ರೋಲ್ ಕಾಲ್ ಆಗಬೇಕು, ದುಡ್ಡು ಕಲೆಕ್ಷನ್ ಮಾಡ್ಕೊಂಡು ಹೋಗಬೇಕು. ಇದೇ ಅವ್ರದ್ದು ಮೇನ್ ಎಜೆಂಡಾ. ಅದೇ ಪೆಟ್ರೋಲ್ದು ಅಳತೆಯಲ್ಲಿ ವೇರಿಯೇಷನ್ ಇದೆ, ಸೊ ಕ್ವಾಂಟಿಟಿ ಕರೆಕ್ಟ್ ಇಲ್ಲ ಅನ್ನೋದು ಅವ್ರದ್ದು ಆರೋಪ. ಗಲಾಟೆ, ಆರೋಪಕ್ಕಿಂತ ಗಲಾಟೆ. ಇವಾಗ ನಿಂದೆ ಆರೋಪ, ನಿಂದೆ ಗಲಾಟೆ, ಇದು ಅವರ ಒಂದು ಮೋಡಸ್ ಆಪರೆಂಡಿ. ಅವ್ರ ಜೊತೆ ಸರ್, ನಮ್ಮದು ಪೆಟ್ರೋಲ್ ಬಂಕಲ್ಲಿ ಒಂದು ಗೈಡ್ಲೈನ್ಸ್ ಇರುತ್ತೆ. ಯಾರಿಗೆ ಸಾರ್ವಜನಿಕರು ನಾವು ಕೊಡ್ತಿರೋದು ಪಬ್ಲಿಕ್ ಸರ್ವಿಸ್ ಸರ್. ಸೊ ಪಬ್ಲಿಕ್ಸಿಗೆ ಎಲ್ಲ ರೈಟ್ಸ್ ಇರುತ್ತೆ ನಮ್ಮ ಕ್ವಾಂಟಿಟಿ ಕ್ವಾಲಿಟಿನ ಪ್ರಶ್ನೆ ಮಾಡೋದಕ್ಕೆ. ಅದೇ ರೀತಿ ನಾವು ಆ್ಯಸ್ ಪರ್ ಸ್ಟ್ಯಾಂಡರ್ಡ್ಸು ನಮ್ಮ ಮ್ಯಾನೇಜರ್, ನಮ್ಮ ಸಿಬ್ಬಂದಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಮ್ಮ ಬಂಕ್ ಸಂಬಂಧಪಟ್ಟವರು, ಅವರು ಕ್ವಾಂಟಿಟಿ ಆಮೇಲೆ ಕ್ವಾಲಿಟಿನ ಪರಿಶೀಲನೆ ಯಾವಾಗ ಬೇಕಾದ್ರೂ ಮಾಡಿಸ್ಬೋದು. ಸೊ ಆ್ಯಸ್ ಪರ್ ನಮ್ಮ ಬಂಕ್ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್ ಪ್ರಕಾರ ಇದು ವೆಯ್ಟ್ ಆ್ಯಂಡ್ ಮೆಷರ್ಮೆಂಟ್ ಇಲಾಖೆದು ಕೊಟ್ಟಿರುವ 5 ಲೀಟ್ರ್ ಮೆಷರ್ನಲ್ಲಿ ಸರ್ ನೋಡಿ, ಇದು 5 ಲೀಟ್ರ್ ಮೆಷರ್. ಇದು ಈ 5 ಲೀಟ್ರು ಮೆಷರಲ್ಲಿ ವೆಯ್ಟ್ ಆ್ಯಂಡ್ ಮೆಷರ್ಮೆಂಟ್ ಅವರು ಸ್ಟ್ಯಾಂಪಿಂಗ್ ಆಗಿರುತ್ತೆ, ಕ್ಯಾಲಿಬ್ರೇಷನ್ ಆಗಿರುತ್ತೆ ಮೇಯ್ನು. ಸೊ ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಯಾರಿಗೆ ಸಾರ್ವಜನಿಕರಿಗಾಗಿರ್ಬೋದು ಅಥವಾ ಯಾರಿಗೆ ನಿಮಗೆ ಕ್ಲಾರಿಫಿಕೇಷನ್ ಬೇಕು ಅಂದರೆ, ನಾವು 5 ಲೀಟ್ರು ಜಾರ್ನಲ್ಲಿ ನಾವು ತೋರಿಸ್ತೀವಿ. ಸೊ ಅದನ್ನು ಆ್ಯಕ್ಚುಲಿ ನಮ್ಮ ಸಿಬ್ಬಂದಿ ಮ್ಯಾನೇಜರ್ ಮಾಡಿದ್ದಾರೆ, ಮಾಡಿ ಇದು ಕ್ಲಾರಿಫೈ ಮಾಡಿದ್ದಾರೆ. ಬಟ್ ಅವ್ರಿಗೆ ಆ ಕ್ಲಾರಿಫಿಕೇಷನ್ ಅವಶ್ಯಕತೆ ಇರಲಿಲ್ಲ. ಅವ್ರದ್ದು ಮೇಯ್ನ್ ಅಜೆಂಡಾ ಇದ್ದಿದ್ದೆ ಇಲ್ಲಿ ಒಂದು ಮಾಪ್ ಮಾಡಬೇಕು, ಸೀನ್ ಮಾಡಬೇಕು, ಥ್ರೆಟನ್ ಮಾಡಬೇಕು, ಎದುರಿಸ್ಬೇಕು, ಆಮೇಲೆ ಎದುರಿಸಾದ್ಮೇಲೆ ಎಕ್ಸ್ಟ್ರಾಕ್ಷನ್ ಮಾಡಿ ರೋಲ್ ಕಾಲ್ ಮಾಡಬೇಕು. ಕಡಿಮೆ ಪೆಟ್ರೋಲ್ ಹಾಕ್ತಿದ್ದಾರೆ ಅಂತ ಆರೋಪ ಮಾಡಿ ಸಾರ್ವಜನಿಕರಿಗೆ ಸಹಾಯ ಮಾಡುವಂಥ ನೆಪದಲ್ಲಿ, ಜೊತೆಗೆ ಪೆಟ್ರೋಲ್ ಬಂಕ್ ಮಾಲೀಕರ ಜೊತೆಗೇ ಡೀಲ್ಗೆ ಕುದುರಿಸಿದಂಥವ್ರು ನಂತರ ಈಗ ಖಾಕಿ ಪಡೆ ಅವ್ರನ್ನ ಒಳಗಡೆ ಹಾಕಿದ್ದಾರೆ. ಇನ್ನು ನಮ್ಮ ಜೊತೆ ರವೀಶ್ ಎನ್, ತೂಕ ಮತ್ತು ಅಳತೆ ಮಾಪನ ಕೇಂದ್ರ ಏನಿದೆ ಅದರ ಅಧಿಕಾರಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಗುರುಪ್ರಸಾದ್ ಮಾತಾಡ್ತಾ ಇದ್ದೀನಿ, ನಮ್ಮ ಕರ್ನಾಟಕ ಟಿವಿಯಿಂದ. ನಮಸ್ಕಾರ ಸರ್.
ಸರ್, ಸಾರ್ವಜನಿಕರಿಗೆ ಹಲವು ಕಡೆ ಹಲವು ಸಂದರ್ಭಗಳಲ್ಲಿ ಈ ಥರದ ತೊಂದರೆಗಳು ಅಥವಾ ಮೋಸ ಆಗುವಂಥದ್ದು ಆಗ್ತಾ ಇರುತ್ತೆ. ನ್ಯಾಯಬೆಲೆ ಅಂಗಡಿ ಆಗಿರಬಹುದು, ಇನ್ಯಾವುದೇ ಖಾಸಗಿ ಅಂಗಡಿಗಳಾಗಿರಬಹುದು, ಈ ಥರದ ಪೆಟ್ರೋಲ್ ಬಂಕ್ಗಳಲ್ಲಾದರೂ ಆಗಿರಬಹುದು. ಸೊ ಒಬ್ಬ ಅಧಿಕಾರಿಯಾಗಿ ಸಾರ್ವಜನಿಕರಿಗೆ ಯಾವ ಒಂದು ಉಪಯುಕ್ತ ಮಾಹಿತಿಯನ್ನು ಕೊಡ್ತೀರಿ? ಈ ಥರ ಆದಾಗ ಸಾರ್ವಜನಿಕರು ಯಾರ ಹತ್ರ ಹೋಗಬೇಕು ಅಂತ ಫಸ್ಟು? ನಮ್ಮ ಇಲಾಖೆಯ ಉಪವಿಭಾಗದ ಮಟ್ಟದಲ್ಲಿ ನಿರೀಕ್ಷಕರುಗಳಿರ್ತಾರೆ. ಜಿಲ್ಲಾ ಮಟ್ಟದಲ್ಲಿ ಸಹಾಯಕ ನಿರೀಕ್ಷಕರೇ ಇರ್ತಾರೆ. ಓಕೆ. ನಮ್ಮ ಸಹಾಯವಾಣಿಯೂ ಇದೆ, ಕೇಂದ್ರ ಕಚೇರಿ ಇದಾಗಿತ್ತು, ಅಲ್ಲಿಗೆ ದೂರು ಕೊಡ್ಬೋದಾಗಿದೆ. ವೆಬ್ಸೈಟ್ ಇದೆ, ವೆಬ್ಸೈಟ್ ಅಲ್ಲೂ ಕಂಪ್ಲೇಂಟ್ ಮಾಡಬಹುದು. ಓಕೆ. ಕಂಪ್ಲೇಂಟ್ ಎಲ್ಲ ಮಾಡ್ಲಿಕ್ಕೆ ಸಾಕಷ್ಟು ಸರ್. ಓಕೆ ಸರ್, ಈಗ ತುಮಕೂರಿನಲ್ಲಿ ಒಂದು ಘಟನೆ ನಡೆದಿದೆ. ಪೆಟ್ರೋಲನ್ನು ಕಡಿಮೆ ಹಾಕ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನು ಹೇಳಿ ನಂತರ ಅದೇ ಬಂಕಿನ ಮಾಲೀಕರ ಮೇಲೆ ಒತ್ತಡ ತರುವಂಥದ್ದು. ನೀವು ನಮಗೆ ಹಣ ಕೊಡದೇ ಇದ್ದರೆ ನಾವು ಇದನ್ನು ಕ್ಯಾನ್ಸಲ್ ಮಾಡಿಸ್ತೀವಿ, ಗಲಾಟೆ ಮಾಡಿಸ್ತೀವಿ, ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀವಿ ಅಂತ ಅನೇಕರು ಮಾಡಿರುವಂಥದ್ದು. ಜೊತೆಗೆ ಇದೀಗ FIR ಕೂಡ ಆಗಿದೆ, ಆರೋಪಿಗಳನ್ನು ಒಳಗಡೆ ಹಾಕಿದ್ದಾರೆ. ಈ ಥರದ ಘಟನೆಗಳಾದಾಗ, ಅಂದರೆ ಸುಳ್ಳು ಕೇಸ್ಗಳು ಅಥವಾ ಇನ್ನೇನೋ ಆದಂಥ ಸಂದರ್ಭದಲ್ಲಿ ಇಲಾಖೆ ಯಾವ ರೀತಿಯಾದಂತಹ ಒಂದು ಮಾನದಂಡವನ್ನು ಪ್ರಯೋಗ ಮಾಡುತ್ತೆ ಅಂತ? ಸರ್, ಈಗ ನಮ್ಮ ಇಲಾಖೆ ಅವರು ಸುಮ್ಮನೆ ಪೊಲೀಸ್ ಕಂಪ್ಲೇಂಟ್ ಅಂತ NEPS ಪೊಲೀಸ್ ಸ್ಟೇಷನ್ ಇಂದ NEPS ಪೊಲೀಸ್ ಸ್ಟೇಷನ್ ಇಂದ ಕಂಪ್ಲೇಂಟ್ ಬಂದಾಗ ನಾನು ಕೊರಟಗೆರೆ ಕೆಲಸದವನು ತಕ್ಷಣ ಬಂದೆ. ತಕ್ಷಣ ಬಂದು ನೋಡಿದಾಗ ಇವರು ಬಾಟ್ಲಿಗೆ ಪೆಟ್ರೋಲ್ ಹಾಕ್ತಿದ್ದಾರೆ. ಓಕೆ. ಬಾಟ್ಲಿಗೆ ಪೆಟ್ರೋಲ್ ಹಾಕೋದು ಕಾನೂನಿನ ಉಲ್ಲಂಘನೆ ಆಗುತ್ತೆ. ಬಾಟ್ಲಿಗೆ ಪೆಟ್ರೋಲ್ ಅನ್ನ ಹಾಕಿ ಬದಲು ಕಟ್ಟು ಅದು. ಎರಡನೇದು ಅವರು ಬಾಟ್ಲಿಗೆ ಹಾಕಿದ್ರೆ ಪೆಟ್ರೋಲ್ ಈಗ ಹೈಲಿ ವ್ಯಾಲೆಟ್ ಎವಾಪರೇಟ್ ಆಗುತ್ತದೆ. ಓಕೆ, ಹೌದು. ನೀವು ಪೆಟ್ರೋಲ್ ನಾಜಲ್ ಅನ್ನ ನಿಮ್ಮ ಟ್ಯಾಂಕ್ ಒಳಗಡೆ ಇಟ್ಬಿಟ್ರೆ ಎಷ್ಟು ಬರುತ್ತೆ, ಟ್ಯಾಂಕ್ ಇಂದ ಹೊರಗಡೆ ಎಷ್ಟು ಬಿಟ್ರೆ ಎಷ್ಟು ಬರುತ್ತೆ ಅನ್ನೋದನ್ನು ನೀವು ಒಂದು ಪ್ರತ್ಯಕ್ಷ ದರ್ಶಿಕೆಯನ್ನು ನೀವು ನೋಡ್ಬೋದು. ನೀವು ಪೆಟ್ರೋಲ್ ಹಾಕ್ಸ್ಬೇಕಾದಾಗ ನಾನು ಅದನ್ನ ಅಲ್ಲಿ ಬಂದು ಮೆಜರ್ ಮಾಡ್ಬೇಕಾದ್ರೆ ತೋರಿಸ್ತೇನೆ. ಹೈ ಡ್ಯೂಟಿ ಕ್ಯಾಮೆರಾ ಮೆಜರ್ ಮಾಡಿದಾಗ ಅದು ಕರೆಕ್ಟ್ ಆಗಿ 5 ಮೀಟರ್ ಬಂತು. ಅದನ್ನ ನಾವು ನಾಲ್ಕನ್ನ ಕರೆಕ್ಟ್ ಆಗಿ ISO ಸ್ಟ್ಯಾಂಡರ್ಡ್ ಪ್ರಕಾರ ಏನಿದೆ, ISO ಪ್ರಕಾರ ನಮ್ಗೆ ಕ್ಯಾಲಿಬ್ರೇಷನ್ 5 ಲೀಟರ್ ಕ್ರಿಟಿಕಲ್ ಪೊಸಿಷನ್ ಅಂತ ಏನಿದೆ 5 ಲೀಟರ್ ನಾನು ಕ್ಯಾಲಿಬ್ರೇಷನ್ ಮಾಡ್ತೀನಿ. ನಾವು 5 ಲೀಟರ್ ಕ್ಯಾಲಿಬ್ರೇಷನ್ ಮಾಡಿದ್ರೆ 1 ಲೀಟರ್ ಕರೆಕ್ಟ್ ಆಗಿ ಬರುತ್ತೆ, 2 ಲೀಟರ್ ಕರೆಕ್ಟ್ ಆಗಿ ಬರುತ್ತೆ, ಡಿಸ್ಚಾರ್ಜ್ ಕರೆಕ್ಟ್ ಆಗಿರುತ್ತೆ. ಅದು ನಮ್ಮ ISO ಸ್ಟ್ಯಾಂಡರ್ಡ್ ಇರೋದು. ಅದ್ರ ಪ್ರಕಾರ ನಾವು ಕ್ಯಾಲಿಬ್ರೇಟ್ ಮಾಡ್ಬಿಟ್ಟು ನಂತರ ಅವರು ಏನ್ ಮಾಡಿದ್ದಾರೆ, ಪೆಟ್ರೋಲ್ ಅನ್ನ ಒಂದು ಡೆನ್ಸಿಟಿ ಜಾರ್ ಅಂತ ಬರುತ್ತೆ. ಡೆನ್ಸಿಟಿ ಜಾರ್ಗೆ ಹಾಕೊಂಡಿದ್ದಾರೆ, ಡೆನ್ಸಿಟಿ ಜಾರ್ಗೆ ಹಾಕೊಂಡು ಅರ್ಥ ಮಾಡಿದ್ದಾರೆ. ಡೆನ್ಸಿಟಿ ಜಾರ್ಗೆ ಹಾಕಿ ಮತ್ತೆ ಅದನ್ನ ಏನ್ ಮಾಡಿದ್ದಾರೆ, 2 ಲೀಟರ್ ಪೆಟ್ರೋಲ್ ಅದು 500 ml ಕೆಪಾಸಿಟಿ ಇರುತ್ತೆ ಡೆನ್ಸಿಟಿ ಜಾರ್. ಅದಕ್ಕೆ 2-3 ಸರಿ ನೀರ್ ಅಳತೆ ಮಾಡ್ದಂಗೆ ಮಾಡಿದ್ದಾರೆ. ಅದನ್ನೇ ನೀರ್ ಅಳತೆ ಮಾಡಿದಾಗ ಏನಾಗುತ್ತೆ, ಅದು ಎವಾಪರೇಷನ್ ಆಗಿ ಹೋಗುತ್ತೆ. ಆ ಎವಾಪರೇಷನ್ ಲಾಸಸ್ ಗೊತ್ತಾಗೋದಿಲ್ಲ ಒಂದು. ಇನ್ನೊಂದು ಡೆನ್ಸಿಟಿ ಜಾರ್ ಇಸ್ ನಾಟ್ ಕ್ಯಾಲಿಬ್ರೇಟೆಡ್. ಏನ್ ಕ್ಯಾಲಿಬ್ರೇಷನ್ ಆಗಿರುತ್ತೋ ಅದು ಒಂದು ಇದರಲ್ಲಿ ಮಾತ್ರ ಕ್ಯಾಲಿಬ್ರೇಷನ್ ಇರುತ್ತೆ, ಅದನ್ನ ಮಾತ್ರ ಮಾಡಬೇಕಾಗುತ್ತೆ ಅವರು. ಈಗ ಪೆಟ್ರೋಲ್ ಟ್ಯಾಂಕ್ ಅಲ್ಲಿ ಏನ್ ಮಾಡ್ತಾರೆ, ಪೆಟ್ರೋಲ್ ಟ್ಯಾಂಕ್ 50 ಲೀಟರ್ ಕೆಪಾಸಿಟಿ ಅಂತ ಹೇಳ್ತಾರೆ. 50 ಲೀಟರ್ ಕ್ಯಾಲಿಬ್ರೇಟ್ ಮಾಡೋದಿಲ್ಲ, 52 ಲೀಟರ್ ಇರುತ್ತೆ, 54 ಲೀಟರ್ ಇರುತ್ತೆ. ಬಟ್ ದ ಟ್ಯಾಂಕ್ ಕೆಪಾಸಿಟಿ is 50 ಲೀಟರ್ಸ್ ಅಂತ ಹೇಳ್ತಾರೆ. ಕ್ಯಾಲಿಬ್ರೇಟೆಡ್ ನಾನು. ನಮ್ಮಲ್ಲಿ ಏನ್ ಮಾಡ್ತಾರೆ ಜನ, ಈಗ 50 ಲೀಟರ್ ಕೆಪಾಸಿಟಿ ನಮ್ಮ ಟ್ಯಾಂಕ್ 52 ಲೀಟರ್ ಇಟ್ಕೊಂತಾರೆ. ಬಟ್ ಇವ್ರೇನ್ ಮಾಡ್ತಾರೆ, ಟ್ಯಾಪ್ ಅಪ್ ಮಾಡ್ತಾರೆ. ಹಿಂಗಾದಾಗ ಟ್ಯಾಂಕ್ ರೆಗ್ಯುಲೇಷನ್ ಆಗಿ ಚಾನ್ಸಸ್ ಇರುತ್ತೆ. ಅದನ್ನ ಕ್ಯಾಲಿಬ್ರೇಟೆಡ್ ಮಾಡಿದಾಗ ಕರೆಕ್ಟ್ ಆಗುತ್ತೆ. ಸರ್, ಒಂದ್ ವೇಳೆ ಈ ತರದ ತೂಕ ಮತ್ತು ಅಳತೆ ಅಥವಾ ಈ ತರದಲ್ಲಿ ಏನಾದ್ರು ಮೋಸ ಆಗ್ತಾ ಇದೆ ಅಂತಂದ್ರೆ ಇಲಾಖೆ ಯಾವ ಒಂದು ಆಕ್ಷನ್ ಅನ್ನ ತೆಗೆದುಕೊಳ್ಳುತ್ತೆ ಅಂಥವ್ರ ಮೇಲೆ ಅಂತ? ಪೆನಾಲ್ಟಿ ಕಾನೂನು ಕ್ರಮ ಏನಿದೆ, ಒಂದೊಂದು ಸೆಕ್ಷನ್ಗೆ ಒಂದೊಂದು ಪೆನಾಲ್ಟಿ ಇದೆ. ಸೊ ಒಂದೊಂದು ಕೋರ್ಟಿಗೂ ಹಾಕ್ತಾರೆ. ನಮ್ಗೆ ಅದೇ ರೀತಿ ಒಂದು 2 ಸ್ನಾಚ್ ಕೇಸ್ ದಾಖಲು ಮಾಡಿದ್ದೇವೆ, ಪೆನಾಲ್ಟಿ ಹಾಕಿದ್ದೇನೆ. ಅವರು ಸ್ವಿಚ್ ಇಟ್ಕೊಂಡಿದ್ದು ಸೇಲಲ್ಲಿ 10 kg 300 ಗ್ರಾಮ್ ವೇರಿಯೇಷನ್ ಮಾಡ್ತಾ ಇದ್ರು. ಅದನ್ನ
ಬೇಕಾದ್ರೆ ನಿಮ್ಗೆ ವಿಡಿಯೋ ಮಾಡಿ ಕಳಿಸ್ಕೊಡ್ತೀನಿ. ಓಕೆ, ಯಾವ ರೀತಿ ಮೋಸ ಮಾಡ್ತಾ ಇದ್ದೀನಿ ಅನ್ನೋದನ್ನ. ರೈಟ್ ಸರ್, ರೈಟ್. ಅಲ್ಲ ಸರ್, ಸಾರ್ವಜನಿಕರಿಗೆ ಈ ಥರದ ಒಂದು ಪ್ರಾತ್ಯಕ್ಷಿಕೆಗಳನ್ನು ಅಲ್ಲಲ್ಲಿ ಈಗ ಹೇಗೆ ಫೈರ್ ಎಕ್ಸ್ಟಿಂಗ್ಯೂಷರ್ನವರು ಪ್ರಾತ್ಯಕ್ಷಿಕೆಗಳನ್ನು ಮಾಡ್ತಾರೋ ಹಾಗೆಯೇ ಸಾರ್ವಜನಿಕರಿಗೂ ಕೂಡ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು ಇಲಾಖೆಯಿಂದ ಆಗಬಹುದಾ ಅಂತ? 100% ಆಗ್ತಾ ಇದೆ ಸರ್. ಯಾವ ತರ ಜಾಗೃತಿ ಅಂತ ಮಾಡ್ತಾ ಇರ್ತೇವೆ, ಸ್ಕೂಲ್ಗಳಲ್ಲಿ ಮಾಡ್ತೇವೆ, ಕಾಲೇಜ್ಗಳಲ್ಲಿ ಮಾಡ್ತೇವೆ. ನೀವು ಟಿವಿನವ್ರು ಕರ್ಕೊಂಡು ನಮಗೂ ಒಂದು ಗ್ರಾಹಕರ ನಮ್ಮದು ಜಾಗೃತಿ ಮೂಡಿಸ್ತೇವೆ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಇಲಾಖೆಯ ಈ ಥರ ಒಂದು ಏನಾದರೂ ಕಾರ್ಯಕ್ರಮಗಳಿದ್ರೆ ಖಂಡಿತವಾಗಿಯೂ ನಾವು ಅದನ್ನು ಕವರ್ ಮಾಡ್ತೀವಿ. ಸಾರ್ವಜನಿಕರಿಗೆ ತಿಳಿಸೋದ್ರಲ್ಲಿ ನಾವು ನಿಮಗೆ ಸಾಥನ್ನು ಕೊಡ್ತೀವಿ. ತುಮಕೂರು ಜಿಲ್ಲೆನಲ್ಲಿ ತುಂಬಾ ಅವಶ್ಯಕತೆ ಇದೆ. ಖಂಡಿತ 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 ತುಂಬಾ ಅವಶ್ಯಕತೆ ಇದೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹಾಂ ಹಾಂ, ನಾವು ಸ್ವಲ್ಪ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ. ಇದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸಾಕ್ಟ್ಲಿ ಸರ್, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖಂಡಿತ ನಮ್ಮ ಕರ್ನಾಟಕ ಟಿವಿ ನಿಮ್ಮನ್ನು ಸಂಪರ್ಕ ಮಾಡುತ್ತೆ ಸರ್. ಬರ್ಲಿ ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಸ್, ನೋಡಿದ್ರಿ ರವೀಶ್ ಅವರು ಹೇಳಿದ್ದು ಈ ಥರದ ಘಟನೆಗಳು ಬಹಳಷ್ಟು ಆಗ್ತವೆ ಅಂತ. ಅಫ್ಕೋರ್ಸ್ ಎಲ್ರಿಗೂ ಕೂಡ ಒಂದು ಅನುಮಾನ ಇದ್ದೇ ಇರುತ್ತೆ. ಯಾಕೆಂದರೆ ಪೆಟ್ರೋಲ್ ಬಂಕಲ್ಲಿ ಪೈಪನ್ನು ಅಥವಾ ಏನದು ಪೆಟ್ರೋಲ್ ಗನ್ ಇರುತ್ತೆ, ಅದನ್ನು ಟ್ಯಾಂಕ್ ಒಳಗಡೆ ಇಡ್ತಾರೆ, ಪೆಟ್ರೋಲ್ ಮೀಟರ್ ರನ್ ಆಗ್ತಾ ಇರುತ್ತೆ, ಹಣ ಕೊಡ್ತಾರೆ, ಬರ್ತಾರೆ. ಅದನ್ನು ಯಾರೂ ಕೂಡ ಅಳತೆ ಮಾಡಲಿಕ್ಕಾಗಲ್ಲ. ಅವ್ರು ಹೇಳ್ದಾಗೆ ಬಾಕ್ಸಿಗೆ ಹಾಕಿಸ್ಕೊಳ್ಳೋದು ಅದೆಲ್ಲವೂ ಕೂಡ ಅಪರಾಧ, ಅದು ಎಕ್ಸ್ಪ್ಲೋಡ್ ಆಗಬಹುದು. ಸೊ ಅದು ಹೈಲಿ ಇನ್ಫ್ಲೇಮಬಲ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಪೆಟ್ರೋಲನ್ನು ಎಲ್ಲೂ ಕೂಡ ಅದ್ರ ಜೊತೆ ಆಟ ಆಡೋಕ್ಕಾಗಲ್ಲ. ಇಲ್ಲಿ ಆಟ ಆಡ್ತಾ ಇರೋವಂಥವ್ರು ಯಾರು? ಕಡಿಮೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ಅದರ ಮೇಲೆ ಡೀಲ್ ಮಾಡ್ಕೊಂಡವರು. ಇನ್ನೊಂದು ಕಡೆ ಒಂದು ವೇಳೆ ನಿಮಗೆ ಅದೇ ರೀತಿ ಏನಾದರೂ ಅನುಮಾನ ಬಂತು ಅಂತಂದರೆ ಅದಕ್ಕೊಂದು ಇಲಾಖೆ ಅಂತಿದೆ, ಅದಕ್ಕೊಂದು ಮಾನದಂಡ ಅಂತ ಇದೆ. ಖಂಡಿತವಾಗಿ ನೀವು ಅವ್ರಿಗೆ ದೂರು ಕೊಟ್ಟರೆ ಅವ್ರು ಬಂದು ಪರಿಶೀಲನೆ ಮಾಡ್ತಾರೆ ಕಣ್ಮುಂದೆನೇ. ಸೊ ಈ ಥರದ ವ್ಯವಸ್ಥೆ ಇರಬೇಕಾದ್ರೆ ಯಾರು ಕೂಡ ಯಾಮಾರಬಾರ್ದು ಅನ್ನುವಂಥದ್ದು. ಇಂಥವ್ರು ನೂರಾರು ಜನ ಇರ್ತಾರೆ ಯಾಮಾರಿಸೋರು. ಸಮಾಜಕ್ಕೆ ನಾವು ದೊಡ್ಡವರು ಅಂತ ಹೇಳ್ಕೊಂಡು ಸೊ ಈ ಥರದ ಒಂದು ಅವ್ಯವಸ್ಥೆಯನ್ನು ಮಾಡ್ಕೊಳ್ಳೋರಂಥವ್ರು. ಸೊ ಯಾರನ್ನು ನಂಬೋದು, ಯಾರನ್ನು ಬಿಡೋದು ಒಂದು ಪ್ರಶ್ನೆ. ಈ ಕಡೆ ಪೆಟ್ರೋಲ್ ಬಂಕವ್ರನ್ನ ನಂಬೋದಾ ಅಥವಾ ಇಲ್ಲಿ ಹೆಲ್ಪ್ ಮಾಡ್ತೀವಿ ಅಂತ ಬಂದವ್ರನ್ನ ನಂಬೋದಾ? ಈ ಥರದ ಪ್ರಶ್ನೆ ಸಾರ್ವಜನಿಕರಲ್ಲಿ ಖಂಡಿತ ಗೊಂದಲ ಮೂಡಿಸ್ತಾ ಇದೆ. ಇದೀಗ ಸದ್ಯಕ್ಕೆ 3 ಆರೋಪಿಗಳೇನಿದ್ದಾರೆ ಡೀಲ್ ಮಾಡ್ಕೊಂಡವರು ಇದೀಗ ಖಾಕಿ ಪಡೆ ಅವರ ವಶಕ್ಕೆ ತೆಗೆದುಕೊಂಡಿದೆ.